ಸರ್, ಈಗ ದರ್ಶನ್ ಪ್ರಕರಣಕ್ಕೆ ನಾವು ವಾಪಸ್ ಬರೋದಾದರೆ 17 ಜನ ಆರೋಪಿಗಳಿದ್ದಾರೆ. 17 ಜನ A1 ಇಂದ ಹಿಡಿದು A17ವರೆಗೂ ಇದ್ದಾರೆ. ಅಂದರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಯಾರೂ ಇಲ್ಲ ಈ ಪ್ರಕರಣದಲ್ಲಿ. ಹಾಗಾಗಿ ಏನು ಶಿಕ್ಷೆ ಆಗ್ಬೋದು ಸರ್? ಅಂದರೆ A1ಗೆ ಬೇರೆ ಶಿಕ್ಷೆ ಆಗುತ್ತಾ, ಅಥವಾ A17ಗೆ ಬೇರೆ ಬೇರೆ ರೀತಿಯಾದಂಥ ಶಿಕ್ಷೆ ಆಗ್ಬೋದಾ, ಅಥವಾ ಒಂದೇ ರೀತಿಯಾದಂಥ ಶಿಕ್ಷೆ ಏನಾದರೂ ಆಗ್ಬೋದಾ? ನೋಡಿ, ಇವರು ಮೊದಲು ಒಂದು ಕಡೆ ಕೂತು ಪ್ಲ್ಯಾನ್ ಮಾಡಿದ್ದಾರೆ. ಪ್ರಾಬ್ಲಮ್ ಗೊತ್ತಾಯಿತು. ಅವರ ಒಂದು ಪ್ಯಾರಮರ್ ಅಥವಾ ಭಾಳ ಪ್ರೇಯಸಿಗೆ ಇನ್ನೊಬ್ಬ ಅಶ್ಲೀಲ ಮೆಸೇಜ್ಗಳು ಬರ್ತಿದ್ದಾವೆ, ಅಶ್ಲೀಲ ಮೆಸೇಜನ್ಸನ್ನು ಕೊಟ್ಟಿದ್ದಾರೆ ಅಂತ. ಆ ಕೊಟ್ಟ ಅವನಿಗೆ ಏನು ಮಾಡಬೇಕಂತ ಒಂದು ಕೂತು ಕೆಲವರು ಮೀಟಿಂಗ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಕಾನ್ಸ್ಪಿರಸಿ ಡೆವಲಪ್ ಆಗಿದೆ. ಅದಾದಮೇಲೆ ಪ್ಲ್ಯಾನ್ ಮಾಡಿದ್ದಾರೆ. ಯಾವ ರೀತಿ ಇವನ್ನೇ ಟ್ರೇಸ್ ಮಾಡೋದು, ಹೇಗೆ ಕರೆಯೋದು, ಹಾಗೆ ಅಂತ ಮಾಡಿದ್ದಾರೆ. ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಥ್ರೂ ದೇರ್ ಓನ್ ಪೀಪಲ್. ಅದು ಒಂದು ಗ್ಯಾಂಗ್ ಇದೆ. ಕಾನ್ಸ್ಪಿರಸಿ ಮಾಡಿದೊಂದು ಗ್ಯಾಂಗ್ ಇದೆ. ಆ ಒಂದು ಪ್ರಾಬ್ಲಮ್ ಹೇಳಿದಂಥವರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳಿದ್ದಾವೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಏನೋ ಸೈಂಟಿಫಿಕ್ ಗ್ಯಾಡ್ಜೆಟ್ಸಲ್ಲಿ ನಮಗೆ ಇದು ಇನ್ಫಾರ್ಮೇಷನ್ ಸಿಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಆ್ಯಸ್ ವೆಲ್ ಆಸ್ ಟೆಕ್ನಿಕಲ್ ಎವಿಡೆನ್ಸ್. ಟೆಕ್ನಿಕಲಿ ಯಾಕೆ ಅಂದರೆ ಅವರು ಕೂತು ಒಂದು ಕಡೆ ಮಾತಾಡಿದ್ದಾರೆ ಒಂದು ದಿವಸ ಒಂದು ಟೈಮಲ್ಲಿ. ಅವ್ರ ಹತ್ರ ಎಲ್ಲರ ಹತ್ರ ಇವತ್ತು ನೀವು ನೋಡಿರ್ಬೋದು, ಸ್ವಂತ ಸಣ್ಣ ಮನುಷ್ಯ ಇದ್ರೂ ಕೂಡ ಒಂದು ಮೊಬೈಲ್ ಕೈಯಲ್ಲಿ ಇರುತ್ತೆ. ಈಗ ನಾವು ಇಷ್ಟು ಜನ ಇವತ್ತು ಇಲ್ಲಿ ನಿಮ್ಮ ಒಂದು ಜಾಗದಲ್ಲಿ ಇದ್ದೀವಿ ಅಂತ ಹೇಳಿದರೆ ನಾನು ಜಾಗದ ಅಡ್ರೆಸ್ ನಿಮಗೆ ಕೊಡಬೇಕಾದ್ದಿಲ್ಲ. ನಮ್ಮ ಹತ್ರ ಫೋನಲ್ಲಿ ಮೆಸೇಜ್ ಬರ್ಬೋದು, ಅಥವಾ ನಿಮ್ಮದಿಗೆ ನನ್ನ ಹತ್ರ ಮಾತಾಡಿರೋದಿರ್ಬೋದು. ಎಲ್ಲ ಒಂದು ಪರ್ಟಿಕ್ಯುಲರ್ ಇದು ಟವರ್ಗೆ ಡಂಪ್ ಆಗುತ್ತೆ. ನಮ್ಮ ಕಾಲ್ಸು, ನಿಮ್ಮ ಕಾಲ್ಸು, ಎಲ್ಲ ಕಾಲ್ಸು. ಟೈಮಿಂಗ್ಸ್ ಇರ್ತದೆ ಅಲ್ಲಿ, ಅದು ಕೂಡ ರೆಕಾರ್ಡ್ ಆಗುತ್ತೆ. ಇಟ್ಸ್ ಆಲ್ ಬೀಯಿಂಗ್ ಡನ್ ಆಟೋಮೆಟಿಕ್ಲಿ. ಐ ನೀಡ್ ನಾಟ್ ಗಿವ್ ಇನ್ಫಾರ್ಮೇಷನ್ ಆರ್ ಇನ್ಸ್ಟ್ರಕ್ಷನ್ಸ್ ಟು ದ ಟವರ್ ಆರ್ ಟು ದ ಸರ್ವಿಸ್ ಪ್ರೊವೈಡರ್. ಸೊ ಇವೆಲ್ಲ ಆ ರಿಯಲ್ ಟೈಮಲ್ಲಿ ಆಗೋಂಥ ಒಂದು ಪ್ರಕ್ರಿಯೆ. ಇಟ್ ಈಸ್ ಎ ಟ್ರೂತ್ ಎಸ್ಟಾಬ್ಲಿಷ್ಡ್ ಬಿಯಾಂಡ್ ರೀಸನಬಲ್ ಡೌಟ್ ಬೈ ದಿ ಸೈಂಟಿಫಿಕ್ ಮೆಥಡ್ಸ್. ಯಾವುದನ್ನು ಕಂಡಿಡ್ದ ಆ ಮನುಷ್ಯನಿಗೂ ಗೊತ್ತು, ಯೂಸ್ ಮಾಡೋನಿಗೂ ಗೊತ್ತು. ನಾವು ಎಲ್ಲಪ್ಪ ಇಷ್ಟೊಂದು ಮಿಸ್ ಕಾಲ್ ಇದೆ ನೋಡಿದರೆ, ಎಷ್ಟು ರಿವ್ಯೂ ಮಾಡಿ ನೋಡಿದರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ, ಇಂಥವ್ರು ಇಷ್ಟೊತ್ತಲ್ಲಿ ಮಾಡಿದ್ದಾರೆ ಅಂತ. ಬಟ್ ಎಲ್ಲಿಂದ ಅಂತ ಹೇಳಲಿಕ್ಕೆ ನಮಗಾಗಲ್ಲ. ಆದರೆ ಕಾಲ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾನಲ್ಲ, ಅವನಿಗೆ ಕೇಳಿದರೆ ನಮಗೆ ಕೊಡ್ತಾರಲ್ವ, ನಮ್ಮ ಕಾಲ್ ಡೀಟೇಲ್ಸ್ ಕೊಡ್ತಾರಲ್ವ. ಅದರಲ್ಲಿ ಯಾವ ಟವರಲ್ಲಿ ಹೋಗಿ ಬಂದಿದೆ ನಿಮಗೆ ಕಾಲು, ಅವನು ಯಾವ ಟವರಲ್ಲಿಂದ ಬಂದು ನಿಮಗೆ ಕಾಲ್ ಬಂದಿದೆ, ಅದು ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ಸಪೋಸ್ ಸಂಬಡಿ ಹ್ಯಾಸ್ ಕಾಲ್ ಫ್ರಮ್ ಬನಶಂಕರಿ ಅಂತ ಇಟ್ಕೊಳ್ಳಿ. ಇತ್ತ ಕಡೆ ನೀವೆಲ್ಲೋ ಏರ್ಪೋರ್ಟ್ ಕಡೆ ಇರ್ತೀರ. ಆ ಬನಶಂಕರಿ ಅವ್ರು ಮಾಡಿದ ಜಾಗಕ್ಕೆ ಯಾವುದು ನಿಯರೆಸ್ಟ್ ಟವರ್, ಇಲ್ಲಿ ಯಾವುದು ನಿಯರೆಸ್ಟ್ ಟವರ್ ರಿಸೀವರ್ಗೆ. ಅದೆರಡು ಮ್ಯಾಚ್ ಆದರೆ ಅವನು ದೂರ ಇದ್ದಾನೆ, ಇವನು ಈ ಕಡೆ ಇದ್ದಾನೆ ಅಂತ. ನಿಮಗೂ ನಮಗೂ ಎಲ್ಲ ಸೇರಿ ಒಂದೇ ಕಡೆ ಇದ್ದಾಗ ನಿಮಗೂ ಬೇರೆಯವ್ರು ಮಾಡ್ಬೋದು, ಅವ್ರಿಗೂ ಬೇರೆಯವ್ರು ಮಾಡ್ಬೋದು, ನನಗೂ ಬೇರೆಯವ್ರು ಮಾಡ್ಬೋದು, ಹೀಗೆ ಮಾಡ್ಬೋದು. ಹಾಗಾದರೆ ನಿಮ್ಮ 4 ಜನದ ಒಂದು ಮೊಬೈಲ್ ತೆಗೆದು ಕಾಲ್ ಡೀಟೇಲ್ಸನ್ನು ವೆರಿಫೈ ಮಾಡಿದ್ರೆ ಏನಾಗುತ್ತೆ, ಆ ಡಂಪಿಂಗಿಂದ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವಿಲ್ಲಿದ್ದೀವಿ. ಸೊ ಆ ಟೈಮ್ದು ಕಾಲು ಒಂದೊಂದು ಸೆಕೆಂಡಿಗೂ ನಾವು ವೆರಿಫೈ ಮಾಡಿದರೆ, ಅಥವಾ ಒಂದೊಂದು ನಿಮಿಷಕ್ಕೂ ಒಂದೊಂದು ವೆರಿಫೈ ಮಾಡಿದರೆ, ಈಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ನಾವು ಈಗ ಬಂದಾಗಿಂದ ಸ್ವಲ್ಪ ಹಿಂದಕ್ಕೆ ಹೋಗೋಣ, ಬಿಟ್ಟಾಗ ನಂತರ ಸ್ವಲ್ಪ ಮುಂದಕ್ಕೆ ಹೋಗೋಣ. ಸೊ ಆ ಟ್ರಾಫಿಕ್ ಇರೋದಿಲ್ಲ. ಓನ್ಲಿ ದಟ್ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ದಿಸ್ 4 ಅವರ್ ಟುಗೆದರ್ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್, ಆಗ ಟ್ರಾಫಿಕ್ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಮೀನ್ಸ್? ಅದು ದಟ್ ವಿ ವರ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಈಗ ನಿಮ್ಮ ಪ್ರಶ್ನೆಗೆ ಬರೋದಾದರೆ, ಅವರನ್ನು ಈ ಪ್ಲ್ಯಾನ್ ಮಾಡಿದ ಮೇಲೆ ಕಿಡ್ನ್ಯಾಪ್ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಒಂದು ಸ್ಕೂಟರಲ್ಲಿ ಬಂದ, ಅಲ್ಲೇ ಬಿಟ್ಟಿದ್ದಕ್ಕೆ ಜನ ನೋಡ್ತಾರೆ. ನಂತರದಲ್ಲಿ ಅವನು ತಾಯಿ ಮನೆಗೆ ಏನೋ ಹೇಳ್ತಾನೆ. ಆ ನಂತರದಲ್ಲಿ ಯಾರೋ ಕರೆದವರು ಎಂತ ಅವನು ಹುಡ್ಕೊಂಬರ್ತಾನೆ, ಗೊತ್ತಿರ್ತದೆ ಅವರು. ಅವ್ರ ಜೊತೆಲಿ ಹೋಗಿರೋದು ಯಾರು ನೋಡ್ತಾನೆ. ಸಿ ದೀಸ್ 2, 3 or 4 ವಾಟ್ ಎವರ್ ದೇ ವರ್ ಇನ್ ದಿ ಕಂಪನಿ, ಇನ್ಕ್ಲೂಡಿಂಗ್ ದಿ ಡಿಸೀಸ್ಡ್. ಪಾಪ ವಿಕ್ಟಿಮು ಕೂಡ ಅವ್ರ ಜೊತೆಲಿ ಇದ್ದ. ಎಲ್ಲಿ ಹೇಳ್ತಾರೆ? ಚಿತ್ರದುರ್ಗ ಬಿಟ್ಟ ಮೇಲೆ ಟೋಲ್ ಸಿಗುತ್ತೆ. ಟೋಲಲ್ಲಿ ಇವ್ರ ಗಾಡಿ ಪಾಸಾಗಿದೆ, ಅಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ CCTV ಇಲ್ಲೇನಾ?
ಏನು ಹೇಳುತ್ತದು? ನೀವು ಹೇಳಿದರೆ ಫೋಟೋ ಕ್ಯಾಪ್ಚರ್ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ವಾ? ಆಟೋಮೆಟಿಕ್ಕಾಗಿ ಮಾಡುತ್ತಲ್ಲ. ಆಗ ಅದನ್ನ ಸ್ವಲ್ಪ ಬ್ಲೋಅಪ್ ಮಾಡಿ ನೋಡಿದರೆ ಯಾರೆಲ್ಲ ಇದ್ದಾರೆ ಕಾರಲ್ಲಿ ಗೊತ್ತಾಗಲ್ಲೇನ? ಹಾಗಾದರೆ ಆನ್ ದಟ್ ಪರ್ಟಿಕ್ಯುಲರ್ ಡೇ ಆರ್ ದಿ ಫೇಟ್ಫುಲ್ ಡೇ ಯಾರ ಜೊತೆಲಿ ಅವನಿದ್ದ, ಅವರೆಲ್ಲ ಇವಾಗ ಸಿಗಾಕೊಂಡಿದ್ದಾರಲ್ಲ. ಸಪೋಸ್ ಸಂಬಡಿ ವಾಸ್ ಫೌಂಡ್ ಇನ್ ದಿ ಕಂಪನಿ ವೆನ್ ಹಿ ವಾಸ್ ಅಲೈವ್, ಸಬ್ಸಿಕ್ವೆಂಟಾಗಿ ಅವನು ಇವಾಗ ಡೆಡ್ ಬಾಡಿ ಆಗಿದ್ದಾನಂದರೆ ಹೂಸ್ ಬರ್ಡನ್ ಈಸ್ ಟು ಸೇ ದಟ್ ಅವನಿದ್ದ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವನದೇ ಬರ್ಡನ್ ಲೈಸ್ ಆನ್ ಹಿಮ್, ಅವನದೇ ಜವಾಬ್ದಾರಿ ಇದೆ, ಕರ್ತವ್ಯ ಇದ್ದಾರೆ ಅದರ. ಸೊ ದೇವರ್ ಇನ್ ದ ಕಂಪನಿ, ದಿಸ್ ಮ್ಯಾನ್ ವಾಸ್ ಫೌಂಡ್ ಡೆಡ್ ಲೇಟರ್ ಆನ್. ಯಾವಾಗ? ಆಫ್ಟರ್ ಪಿಕಿಂಗ್ ಅಪ್. ಈಗ ಆಯಿತು, ನೆಕ್ಸ್ಟು ಚೆಕ್ ಪೋಸ್ಟ್ ಬನ್ನಿ. ಎಷ್ಟೋ ಚೆಕ್ ಪೋಸ್ಟ್ಗಳಿದ್ದಾವಲ್ಲ, ಟೋಲ್ಸ್, ಎಲ್ಲದರಲ್ಲೂ ಟೈಮಿಂಗ್ಸ್ ಇರುತ್ತೆ, ಪಿಕ್ಚರ್ ಇರುತ್ತೆ, ಒಂದು ಸೀಕ್ವೆನ್ಸ್. ನೀವು ಸಿಟಿಗೆ ಬಂದರೆ CCTV ಗಳಿದೆ. ನೀವು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ಹೋಗ್ತೀರಾ, ಮನೆಗಳಿಗೆ ಹೋಗಲ್ಲ, ಹೋಟೆಲ್ಗೆ ಹೋಗಲ್ಲ, ಯಾವುದೋ ಒಂದು ಡಂಜನ್ಗೆ ಹೋಗ್ತೀರಾ, ಒಂದು ಗ್ಯಾರೇಜ್ಗೆ ಹೋಗ್ತೀರಾ, ಒಂದು ಗೋಡನ್ಗೆ ಹೋಗ್ತೀರಾ. ಆ ಗೋಡನ್ನಲ್ಲಿ ಮನುಷ್ಯರೇ ಇರ್ತಾರೆ. ನನಗೆ ತಿಳಿದು ಬಂದಾಗೆ ಎಲ್ಲ ವೆಹಿಕಲ್ಸ್, ಸೀಸ್ಡ್ ವೆಹಿಕಲ್ಸ್ ಏನೋ ಇಟ್ಟಿರ್ತಾರೆ. ಇವ್ರು ಯಾಕೆ ಹೋಗ್ಬೇಕಲ್ಲಿ? ಆಯಿತು, ಅಲ್ಲಿ ಕೂಡ CCTV ಇದೆ. ಒಂದಲ್ಲ 30-32 ಇದೆಯಂತೆ ಎಲ್ಲ ಆಂಗಲಲ್ಲೂ. ಯಾಕೆ ಅಂದರೆ ವೆಹಿಕಲಲ್ಲಿ ಯಾವುದೇ ಸೈಡಿಂದ ಒಂದು ಪಾರ್ಟನ್ನು ಕಿತ್ಕೊಂಡಾರು ಅಂತೇಳಿ ಅವರು ಅಳವಡಿಸಿರೋದು. ಇಲ್ಲಿ ಒಬ್ಬ ಮನುಷ್ಯನ ಜೀವನ ಕಿತ್ಕೊಂಡಿದ್ದಾರೆ. ಅದ್ರದ್ದು ಒಂದೊಂದು ಕಥೆನೂ ಆ CCTV ಹೇಳ್ತವೆ. ಮನುಷ್ಯ ಇರೋದು ಬೇಕಾಗಿಲ್ಲ. ದೆರ್ ಈಸ್ ಸಮ್ ಫ್ಯಾಕಲ್ಟಿ ಇನ್ ಪ್ಲೇಸ್. ಆ ಫ್ಯಾಕಲ್ಟಿ ಯಾವುದಲ್ಲಿ? ವಿಟ್ನೆಸ್ ಯಾವುದು? CCTVಗೆ ಏನೋ ನಿದ್ದೆ ಬರುತ್ತೇನಾ? ಊಟಕ್ಕೆ ಹೋಗೋಕ್ಕೆ ಏನೋ ಬ್ರೇಕ್ ತಗೊಳ್ತೇನಾ? ಇಟ್ ಈಸ್ ಎ ಮೆಷಿನ್. ಮನುಷ್ಯ ನಿಂತಿದ್ದಾನೆ ಅಂದರೆ ಹೇಳ್ಬೋದು, ಇಲ್ಲ ಆ ಟೈಮಲ್ಲಿ ನೀನು ಅಲ್ಲಿ ಇರಲಿಲ್ಲ, ಊಟದ ಟೈಮು ಊಟಕ್ಕೆ ಹೋಗಿದ್ದೆ, ಅಥವಾ ನೀನು ಆ ಕಡೆ ಇದ್ದೆ ಅಂತ ಹೇಳ್ಬೋದು. ಇವ್ರಿಗೆ ಏನು ಹೇಳೋಕ್ಕಾಗಲ್ಲ. ಫಿಕ್ಸ್ಡ್ ಏನೋ CCTV 1 2 3 4 ಅಂತ ನಂಬರ್ ಬೇರೆ ಮಾಡಿರ್ತಾರೆ. ಅದಕ್ಕೊಂದು ಮಾನಿಟ್ರ್ ಇರ್ತದೆ, ಅದಕ್ಕೊಂದು ಹಾರ್ಡ್ ಡಿಸ್ಕ್ ಇರುತ್ತೆ. ಅಲ್ಲಿ ಏನು ನಡ್ಸೋಕ್ಕಾಗಲ್ಲ. ನೀವು ಮೇ ರಿಮೂವ್ ದ ಪಿಕ್ಚರ್ ಬಟ್ ಯು ಕೆನಾಟ್ ರಿಮೂವ್ ದಿ ರೀಡಿಂಗ್ಸ್ ದಟ್ ರೆಕಾರ್ಡೆಡ್ ಇನ್ ದ ಹಾರ್ಡ್ ಡಿಸ್ಕ್. ಹೀಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ಬೋದು. ಇವೆಲ್ಲ ಕೂಡ ಟೆಕ್ನಿಕಲ್ ಎವಿಡೆನ್ಸ್. ನೀವು ಓರಲ್ ಎವಿಡೆನ್ಸ್ ಬದಲಾಯಿಸ್ಬೋದು, ಡೈರೆಕ್ಟ್ ಐ ವಿಟ್ನೆಸ್ ಎವಿಡೆನ್ಸ್ ಬದಲಾಯಿಸ್ಬೋದು. ನೀವು ಬೇಕಾದರೆ ಟು ಸಮ್ ಎಕ್ಸ್ಟೆಂಟ್ ಏನು ನಾವು FSL ರಿಪೋರ್ಟ್ ಹೇಳ್ತೀವಲ್ಲ, ಈಗ ನಾವು ಪೋಸ್ಟೆ ಕಾರ್ಡಲ್ಲಿ ನೋಡಿದ್ವಲ್ಲ, ಡಾಕ್ಟ್ರ್ ಒಂದು ರಿಪೋರ್ಟ್ ಕೊಟ್ಟ, ಇನ್ನೊಂದು ಆ ಥರ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಟು ಸೇವ್ ದಿ ಅಕ್ಯೂಸ್ಡ್. ಬಟ್ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸಲ್ಲಿ ಮ್ಯಾನಿಪ್ಯುಲೇಷನ್ ಈಸ್ ಐ ಕ್ಯಾನ್ ನಿಯರ್ ಟು ಇಂಪಾಸಿಬಲ್. ಐ ಕಾಂಟ್ ಸೇ ನೋ ಅಂತ, ನಿಯರ್ ಟು ಇಂಪಾಸಿಬಲ್. ಏನಂದರೆ ಇಲ್ಲಿ ನಾವು ಕೋರ್ಟಿಗೆ ಕೊಡಬೇಕಾಗಿದ್ದು ಒಂದು ಸರ್ಟಿಫಿಕೇಷನು ಅಥವಾ ಏನು ಅಥೆಂಟಿಕೇಷನು ದಟ್ ದಿಸ್ ವಾಸ್ ಟ್ರೇಸ್ಡ್ ಆ್ಯಂಡ್ ಇಟ್ ವಾಸ್ ರಿಕವರ್ಡ್ ಆ್ಯಸ್ ಇಟ್ ಈಸ್ ಆ್ಯಂಡ್ ವೇರ್ ಇಟ್ ಈಸ್ ಅಂತ. ಅಂದರೆ ಯಾವುದೇ ಮ್ಯಾನಿಪ್ಯುಲೇಷನ್ ಇಲ್ದಿರ ಅದನ್ನು ನಾವು ತಗೊಂಡಿದ್ದೀವಿ, ಇದೇ ಥರ ರೆಕಾರ್ಡ್ ಆಗಿದ್ದು. ಅದಕ್ಕೆ ಸಾಕ್ಷಿ ಹೇಳಿದರೆ ಸಾಕು, ದಟ್ ಈಸ್ ಅಡ್ಮಿಸಿಬಲ್. ಈಗ ಹೊಸದಾಗಿ ಬರ್ತಕ್ಕಂಥ ಕಾನೂನು ಇದೆ, ಜುಲೈ 1ರಿಂದ ಬರೋದು. ಇದು ಕೂಡ ನಾವೇನು ಹೇಳಿದ್ವಿ, ಓರಲ್ ಎವಿಡೆನ್ಸು, ಡಾಕ್ಯುಮೆಂಟ್ರಿ ಎವಿಡೆನ್ಸು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು, ಹಾಗೆ ಹೇಳ್ತಾ ಹೋದರೆ ನಿಮಗೆ ಏನು ಎಕ್ಸ್ಪರ್ಟ್ ಎವಿಡೆನ್ಸು ಅಂತ. ಹಾಗೆ ಈ ಟೆಕ್ನಿಕಲ್ ಎವಿಡೆನ್ಸ್ ಆ್ಯಸ್ ಸಚ್ ಅದಕ್ಕೇನು ಕರಾಬರೇಷನ್ ಬೇಕಾಗಿಲ್ಲ, ಆ್ಯಸ್ ಸಚ್ ಈಸ್ ಅಡ್ಮಿಸಿಬಲ್ ಅಂತ ಬರ್ತದೆ. ಅದೊಂದು ಬದಲಾವಣೆ ಈಗ ಹೊಸದಾಗಿ ಬರ್ತದೆ. ಅದಾದರೆ ಈ ಪೊಲೀಸ್ ಆಫೀಸರ್ಸ್ಗೆ ಇನ್ನೂ ಈಸಿ ಆಗುತ್ತೆ. ನಮಗಾದರೆ ಅದು ಸ್ವಲ್ಪ ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಇನ್ನು ಜುಲೈ 1 ಯಾರು ಅದಕ್ಕೆ ಹಿಂದೆ 30ನೇ ತಾರೀಕುವರೆಗೂ ಯಾರು ಅಫೆನ್ಸ್ ಮಾಡ್ತಾನೆ ಅವನಿಗೆ ಅದು ಅಪ್ಲೈ ಆಗೋಲ್ಲ. 1ನೇ ತಾರೀಕಿಂದ ಮಾಡಿದರೆ ಅವ್ರಿಗೆ ಅಪ್ಲೈ ಆಗುತ್ತೆ. ನೋಡಿ, ನಾವು ಇಷ್ಟು ಮಾತಾಡೋದೇ ಬೇಕಾಗಿಲ್ಲ, ಅದೊಂದು ಮುಂದೆ ಇಟ್ಟರೆ ಸಾಕು. ಹೇಗೆ ನಿಮ್ಮ ಈಚೆಗೆ ನಾವು ಯಾವುದು ಹಾಸನದ ಗಲಾಟೆಗಳೆಲ್ಲ ನೋಡ್ತಾ ಇದ್ದೀವಲ್ಲ, ಪೆನ್ ಡ್ರೈವ್ಗಳು ಅದು ಇದು ಅಂತ. ಆದರೆ ಅದನ್ನು ಕೂಡ ಮಾಡಿದವನು ಕೂಡ ಅಪರಾಧಿನೇ, ಮಾಡಿದವನು ಕೂಡ ಇದನ್ನು ಪ್ರಚಾರ ಮಾಡಿದವನು ಕೂಡ ಅಪರಾಧಿನೇ. ಅದು ನೋಡಿ ಬ್ಯೂಟಿ. ಯಾಕೆಂದರೆ ಕಾನೂನಲ್ಲಿದೆ, ಅದನ್ನೇನು ಬದಲಾವಣೆ ಮಾಡಿಲ್ಲ. ಸೊ ಹೀಗೆ ಹೋದರೆ ಮುಂದಿನ ದಿನಗಳಲ್ಲಿ ತನಿಖೆ
ಪೊಲೀಸ್ ಆಫೀಸರ್ಸ್ಗೆ ಜಾಸ್ತಿ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ಕಲೆಕ್ಟ್ ಮಾಡಿದ್ದಕ್ಕೆ ಸಾಕ್ಷಿ ಕಲೆಕ್ಟ್ ಮಾಡಿದ್ದನ್ನು ನಂಬುವಂತೆ ಭಾಳಷ್ಟು ಇದ್ದಾವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.